ಸರಿಗಮಪ ಜಿ ಕನ್ನಡದಲ್ಲಿ ಪ್ರಸಾರವಾಗುವ ಸರಿಗಮಪ ರಿಯಾಲಿಟಿ ಶೋ ಅದೆಷ್ಟೋ ಜನರಿಗೆ ಭವಿಷ್ಯವನ್ನು ಕಲ್ಪಿಸಿದಂಥ ರಿಯಾಲಿಟಿ ಶೋ. ಅದೆಷ್ಟೋ ಜನ ಕಲಾವಿದರನ್ನು ಕನ್ನಡ ಇಂಡಸ್ಟ್ರಿಗೆ ಪರಿಚಯಿಸಿದಂಥ ಶೋ. ಅದೆಷ್ಟೋ ಗಾಯಕರು ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಸೇರಿದಂತೆ ಬೇರೆ ಬೇರೆ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಹಾಡಿ ಸೈ ಅನಿಸಿಕೊಂಡಂಥ ಶೋ. ಅದಲ್ಲದೆ ಎಲ್ಲೋ ಕುರಿ ಕಾಯ್ಕೊಂಡಿದ್ದ, ಯಾವುದೋ ಅಂಗಡಿಲಿ ಕೆಲಸ ಮಾಡ್ಕೊಂಡಿದ್ದ, ಇನ್ನೆಲ್ಲೋ ಹೂ ಮಾರಾಟ ಮಾಡ್ತಾ ಇದ್ದಂಥ ವ್ಯಕ್ತಿಗಳಲ್ಲೂ ಕೂಡ ಕಲೆ ಅನ್ನೋದು ಇದೆ, ಸಂಗೀತ ಅನ್ನೋದು ಇದೆ. ಕಲೆ ಯಾರ ಸ್ವತ್ತು ಅಲ್ಲ, ಅವ್ರಿಗೆ ಅವಕಾಶ ಸಿಗಬೇಕು ಅಂತ ಪ್ರತಿಭೆಗಳನ್ನು ಹುಡುಕಿ ತಂದು ಅವಕಾಶಗಳನ್ನು ಕೊಟ್ಟು ಅವರನ್ನು ಇಡೀ ಕರ್ನಾಟಕದ ಜನತೆಗೆ ಪರಿಚಯ ಮಾಡಿಕೊಟ್ಟಂಥ ಹೆಮ್ಮೆಯ ಶೋ ಜಿ ಕನ್ನಡ. ಜಿ ಕನ್ನಡದ ಬಗ್ಗೆ ಇಲ್ಲಿವರೆಗೂ ಒಂದೇ ಒಂದು ಅಪಸ್ವರ ಬಂದಿಲ್ಲ. ಸರಿಗಮಪ ಬಗ್ಗೆಯೂ ಕೂಡ ಇಲ್ಲಿವರೆಗೂ ಒಂದೇ ಒಂದು ರೀತಿಯಾದಂಥ ಬೇಸರ ಅಥವಾ ಯಾವುದೋ ಒಂದು ಅವಹೇಳನ ಆಗೋದು, ಅವಮಾನ ಆಗೋದು ಈ ಥರದ್ದಾಗಿಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ ಪೋಷಕರೊಬ್ಬರು ಜಿ ಕನ್ನಡ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸರಿಗಮಪ ರಿಯಾಲಿಟಿ ಶೋನಲ್ಲಿ ವಶೀಕರಣ ನಡೆಯತ್ತಾ, ಮೋಸ ಮಾಡಲಾಗತ್ತಾ, ಬ್ಲ್ಯಾಕ್ ಮೇಲ್ ಮಾಡಲಾಗತ್ತಾ, ಯಾಮಾರಿಸ್ತಾರಾ? ಸರಿಗಮಪ ರಿಯಾಲಿಟಿ ಶೋಗೆ ಹೋದಂಥ ಮಕ್ಕಳು ವಾಪಸ್ ತಂದೆ ತಾಯಿಯನ್ನು ಸೇರಲ್ವಾ? ಅವರ ಬ್ರೈನ್ ವಾಶ್ ಮಾಡ್ತಾರಾ? ಅಲ್ಲೇ ಯಾರನ್ನಾರು ನೋಡಿ ಮದುವೆ ಆಗುವಂತೆ ಮಾಡ್ತಾರಾ? ಈ ಎಲ್ಲ ಪ್ರಶ್ನೆಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕಾರಣ ಅದಕ್ಕೆ ನೊಂದ ತಂದೆಯೊಬ್ಬರು ಮಾಡಿದಂಥ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹಲ್ಚಲ್ ಎಬ್ಬಿಸಿದೆ. ನೇರವಾಗಿ ಜಿ ಕನ್ನಡ ಮತ್ತು ಜಿ ಕನ್ನಡದ ಸರಿಗಮಪನಲ್ಲಿ ಕಾಣಿಸಿಕೊಳ್ಳುವಂಥ ಜೂರಿ ಸೇರಿದಂತೆ ಅಲ್ಲಿ ಕೆಲಸ ಮಾಡುವ ವ್ಯಕ್ತಿ ಮೇಲೆ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದು, ನನ್ನ ಮಗಳನ್ನ ನಾನು ಕಳ್ಕೊಳ್ತಾ ಇದ್ದೀನಿ ಅಂತ ಬೇಸರವನ್ನ ಹಾಕಿರುವಂತ ವಿಡಿಯೋ ಇದೀಗ ಸಾಕಷ್ಟು ರೀತಿಯಾದಂಥ ಚರ್ಚೆಗೆ ಕಾರಣವಾಗಿದೆ. ನಿಮಗೆಲ್ಲ ಜಿ ಕನ್ನಡದಲ್ಲಿ ಗಾಯಕಿಯಾಗಿ ಕಾಣಿಸ್ಕೊಳ್ತಾ ಇದ್ದ ಖ್ಯಾತ ಗಾಯಕಿ ಪೃಥ್ವಿ ಭಟ್ ಗೊತ್ತೇ ಇದೆ. ಕಳೆದ ಕೆಲವು ದಿನಗಳ ಹಿಂದೆ ಅವರು ಅಭಿಷೇಕ್ ಎನ್ನುವವರನ್ನ ಮದುವೆ ಆಗಿದ್ರು. ಹಸೆಮಣೆ ಏರಿ ಹೊಸ ಜೀವನಕ್ಕೆ ಕಾಲಿಟ್ಟ ಗಾಯಕಿ ಹಾಗೂ ಆಕೆಯ ಪತಿ ವಿರುದ್ಧ ಇದೀಗ ಆರೋಪ ಕೇಳಿಬಂದಿದೆ. ಸ್ವತಃ ಪೃಥ್ವಿ ಭಟ್ ತಂದೆ ಮಗಳು ನಮ್ಮ ವಿರೋಧದ ನಡುವೆಯೂ ಮನೆ ಬಿಟ್ಟು ಹೋಗಿ ಮದುವೆ ಆಗಿದ್ದಾಳೆ. ಆಕೆಯನ್ನ ವಶೀಕರಣ ಮಾಡಿಕೊಂಡು ಮದುವೆ ಮಾಡಿಕೊಳ್ಳಲಾಗಿದೆ. ಆಕೆಯ ವರ್ತನೆಯಲ್ಲಿ ಬಹಳಷ್ಟು ಬದಲಾವಣೆ ಆಗಿತ್ತು. ಆಕೆಯನ್ನ ನಾವು ನೋಡಿದ ತಕ್ಷಣ ನಮಗೆ ಗೊತ್ತಾಗಿತ್ತು ಆಕೆಯಲ್ಲಿ ಏನೋ ಒಂದು ರೀತಿಯಾದಂಥ ಸಂಚಲನ ಆಗ್ತಾ ಇದೆ ಅಂತ. ಅದು ವಶೀಕರಣ ಅನ್ನೋದು ಈಗ ಗೊತ್ತಾಗ್ತಿದೆ ಅಂತ ಹೇಳೋದ್ರ ಮುಖಾಂತರವಾಗಿ ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಿದೆ, ಒತ್ತಡವನ್ನು ಹೇರಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ನಿಜವಾಗ್ಲೂ ನಡೆದಿದ್ದು ಏನು? ಪೃಥ್ವಿ ಭಟ್ ಈ ಥರದ್ದು ನಿರ್ಧಾರ ಕೈಗೊಳ್ಳೋದಕ್ಕೆ ಕಾರಣವೇನು? ಮದುವೆ ಆಗಿರುವ ಆ ಹುಡುಗನ ಹೆಸರು ಮತ್ತು ಹಿನ್ನೆಲೆ ಏನು? ಬ್ಲ್ಯಾಕ್ ಮೇಲ್ ಮಾಡಿದ್ಯಾರು? ವಶೀಕರಣ ಅಂದ್ರೆ ಏನು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮತ್ತು ಕೊನೆಯದಾಗಿ ಕಮೆಂಟ್ ಹಾಕೋದನ್ನು ಕೂಡ ಮಿಸ್ ಮಾಡಬೇಡಿ. ಎಸ್, ಪೃಥ್ವಿ ಭಟ್ ತಂದೆ ಮಾತನಾಡಿದ್ದಾರೆ ಎನ್ನಲಾದಂಥ ಆಡಿಯೋ ಒಂದು ಈಗ ಎಲ್ಲ ಕಡೆಯಲ್ಲೂ ವೈರಲ್ ಆಗ್ತಾ ಇದ್ದು, ಈ ಆಡಿಯೋದಲ್ಲಿ ಪೃಥ್ವಿ ಭಟ್ ತಂದೆ ಸಂಗೀತ ಶಿಕ್ಷಕ ನರಹರಿ ದೀಕ್ಷಿತ್ ವಿರುದ್ಧ ಗಂಭೀರವಾದಂಥ ಆರೋಪವೊಂದನ್ನು ಮಾಡಿದ್ದಾರೆ. ನಾನು ಶಿವಪ್ರಸಾದ್, ಗಾಯಕಿ ಪೃಥ್ವಿ ಭಟ್ ಅವರ ಅಪ್ಪ. ನನ್ನ ಮಗಳು ಕಳೆದ ತಿಂಗಳು 27ನೇ ತಾರೀಕಿನಿಂದ ದೇವಸ್ಥಾನಕ್ಕೆ ಹೋಗಿ ಯಾರನ್ನೋ ಮದುವೆ ಆಗಿದ್ದೀನಿ ಅಂತ ಹೇಳಿ ಮನೆ ಬಿಟ್ಟು ಹೋಗಿದ್ದವಳು ಇನ್ನೂ ಕೂಡ ನಮ್ಮ ಮನೆಗೆ ಬಂದು ಸೇರಿಲ್ಲ. ನಮ್ಮ ಸಂಪರ್ಕದಲ್ಲೂ ಕೂಡ ಆಕೆ ಇಲ್ಲ. ಅವನು ಹವ್ಯಕ ಅಲ್ಲ, ಬ್ರಾಹ್ಮಣನೂ ಅಲ್ಲ. ಜಾತಿಯ ಯಾವುದಾದ್ರೇನೋ ಅವಳು ನಮ್ಮನ್ನ ಬಿಟ್ಟು ಹೋಗಾಗಿದೆ. ಇನ್ನು ಜಾತಿ ಕಟ್ಕೊಂಡು ಏನು ಮಾಡೋಕ್ಕೂ ಆಗಲ್ಲ. ನಮ್ಮನ್ನ ಬಿಟ್ಟು ಹೋಗಿ 20 ದಿವಸ ಆಗಿ ಹೋಯಿತು. ಅವಳಿಗೆ ಇಷ್ಟು ತನಕ ನಮ್ಮ ನೆನಪು ಕೂಡ ಬಂದಿಲ್ಲ. ಆ ರೀತಿ ಆಕೆ ಇದ್ದಾಳೆ. ಇದನ್ನು ನೀವ್ಯಾರು ನಿರೀಕ್ಷೆ ಮಾಡುವಂಥ ವಿಷಯವೇ ಅಲ್ಲ. ಅವಳು ಯಾವ ರೀತಿ ಇದ್ಲು, ಅವಳನ್ನು ನಾವು ಯಾವ ರೀತಿ ಬೆಳೆಸಿದ್ದೇವೆ ಅನ್ನೋದು ನೋಡಿದವರಿಗೆ ಗೊತ್ತಿರುವ ವಿಚಾರ. ಯಾಕೆ ಹೀಗಾಯಿತು ಎನ್ನುವುದು ಯಾರಿಗೂ ಅರ್ಥನೇ ಆಗ್ತಾ ಇಲ್ಲ. ಇದರಲ್ಲಿ ಮುಖ್ಯವಾದ ವಿಷಯ ಅಂದರೆ ಅವಳನ್ನ ಧಾರೆ ಎರೆದು ಮದುವೆ ಮಾಡಿಕೊಟ್ಟಿರೋದು ನಮ್ಮ ಗಿರಿನಗರ ವಲಯದ ನಿವಾಸಿ ಭಯಂಕರ ಸಂಗೀತ ಶಿಕ್ಷಕ ಮಹಾ ದುಷ್ಟ ನರಹರಿ ದೀಕ್ಷಿತ್ ಅಂತ ಹೇಳಿದ್ದಾರೆ. ನರಹರಿ ದೀಕ್ಷಿತ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು. ಹಲವು ಕಡೆ ಸಂಗೀತ ತರಗತಿಯನ್ನು ಮಾಡ್ತಾರೆ. ಜಿ ಕನ್ನಡದ ಸರಿಗಮಪದ ಜೂರಿಯಾಗಿ ಕೂಡ ಅವರು ಭಾಗವಹಿಸಿದ್ದಾರೆ. ಜೂರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದವರು ಇಲ್ಲಿ ಮಗಳ ಬ್ರೈನ್ ವಾಶ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಈ ತಂದೆ ಹೇಳ್ತಾ ಇದ್ದಾರೆ. ನನ್ನ ಮಗಳು ಆ ರೀತಿಯಾಗಿ ಬೆಳೆದವಳೇ ಅಲ್ಲ, ಸಂಪ್ರದಾಯಬದ್ಧವಾಗಿ ಬೆಳೆದವಳು, ನಮ್ಮ ಮಾತನ್ನ ಯಾವತ್ತೂ ಮೀರಿದವಳೇ ಅಲ್ಲ. ಸಂಗೀತ ದೇವರು ಇದ್ರ ಮೇಲೆ ವ್ಯಾಮೋಹ ಮತ್ತು ಪ್ರೀತಿ ಇದ್ದವಳು. ನರಹರಿಯ ಸಹವಾಸ ಮಾಡಿದ್ಮೇಲೆ ನಮ್ಮ ಹುಡುಗಿಯ ತಲೆ ಕೂಡ ಹಾಳಾಗೋಗಿತ್ತು. ನರಹರಿ ಹೇಳ್ದಂಗೆ ನಮ್ಮ ಹುಡುಗಿ ಕೇಳಿದ್ದಾಳೆ. ಈಗ
ಅವನು ಮೊದಲೇ ನಾನು ಹೇಳಿದ್ದೆ ಅಂತ ಹೇಳ್ತಾ ಇದ್ದಾನೆ. ನರಹರಿ ನನ್ನ ಬಳಿ ಏನನ್ನೂ ಹೇಳ್ಕೊಂಡಿರಲಿಲ್ಲ. ಪರಿಸ್ಥಿತಿ ಕೈ ಮೀರಿದೆ ಅಂತ ನಾನು ಮೊದಲೇ ಅವರ ತಂದೆ ತಾಯಿಗೆ ಎಚ್ಚರಿಕೆ ಕೊಟ್ಟಿದ್ದೆ ಅಂತ ಹೇಳ್ತಾ ಇದ್ರು. ನಿಜವಾಗ್ಲೂ ಇದು ಸುಳ್ಳು. ನಾನೇ ಒಂದು ದಿನ ನರಹರಿಯನ್ನ ಮನೆಗೆ ಕರೆದು, ನಿಮ್ಮ ಶಿಷ್ಯರಲ್ಲಿ ಯಾರಾದರೂ ಹವ್ಯಕ ಗಾಯಕ ಇದ್ರೆ ಹೇಳಿ, ಮಗಳಿಗೆ ಹುಡುಗ ನೋಡ್ತಾ ಇದ್ದೇನೆ ಅಂತ ಫೋನ್ ಮಾಡಿ ಹೇಳಿದೆ. ಮಾರ್ಚ್ 7ನೇ ತಾರೀಕು ನಮ್ಮ ಮನೆಗೆ ಬಂದ ಜಿ ಕನ್ನಡದಲ್ಲಿ ಅಭಿಷೇಕ್ ಎನ್ನುವ ಹುಡುಗ ನಮ್ಮ ಪೃಥ್ವಿ ಹಿಂದೆ ಬಿದ್ದಿದ್ದಾನೆ. ಪೃಥ್ವಿಯನ್ನ ಇಷ್ಟಪಡ್ತಿದ್ದಾನೆ. ಪೃಥ್ವಿಗೂ ಮನಸ್ಸು ಇರುವ ಹಾಗಿದೆ. ಹೀಗಾಗಿ ಮೊದಲು ಅದನ್ನ ಬಗೆಹರಿಸ್ಕೊಳ್ಳಿ, ಆಮೇಲೆ ಹುಡುಗ ಹುಡ್ಕೋಕೆ ಜಾತಕ ಕೂಡಿ ಬಂದಾಗ ಜಾತಕವನ್ನ ನೋಡಿ ಮದುವೆ ಮಾಡ್ತೀನಿ ಅಂತ ಹೇಳಿದ್ದ. ಪರಿಸ್ಥಿತಿ ಕೈ ಮೀರಿದೆ, ಅವರು ಮದುವೆ ಹಂತಕ್ಕೆ ಬಂದಿದ್ದಾರೆ ಅನ್ನೋದನ್ನ ಯಾವುದನ್ನು ಕೂಡ ಹೇಳಿರಲಿಲ್ಲ. ಈ ಅಭಿಷೇಕ್ ಯಾರು, ಅವನ ಜಾತಿ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಜಿ ಕನ್ನಡದಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದಷ್ಟೇ ಗೊತ್ತಿದೆ. ಅದಾದ್ಮೇಲೆ ಪೃಥ್ವಿಯನ್ನ ವಿಚಾರಿಸಿದಾಗ ಅಭಿಷೇಕ್ ಅನ್ನುವವನು ನನ್ನ ಹಿಂದೆ ಬಿದ್ದಿರೋದು ಹೌದು, ಆದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂತ ಅಂದ್ರೆ ನನ್ನ ಮದುವೆ ಆಗಲ್ಲ ಅಪ್ಪ ಅಂತ ಹೇಳಿದ್ಲು. ಆದ್ರೂ ನಂಗೆ ಅನುಮಾನ ಬಂದಿದ್ರಿಂದ ದೇವರ ಮೇಲೆ ಆಣೆ ಮಾಡು ಅಂದಾಗ ದೇವರ ಮನೆ ಕೋಣೆಗೆ ಹೋಗಿ ಆಣೆ ಮಾಡಿದ್ಲು. ನನ್ನ ಮೇಲೂ ಕೂಡ ಆಣೆ ಮಾಡಿ ನಾನು ಎಲ್ಲೂ ಹೋಗಲ್ಲ ಅಪ್ಪ ಅಂತ ಹೇಳಿದ್ಲು. ಅದಾದ್ಮೇಲೆ ನರಹರಿ ದೀಕ್ಷಿತ್ ಒಮ್ಮೆ ನಮ್ಮ ಮನೆಗೆ ಬಂದು ಹೋದ್ಮೇಲೆ ನನ್ನ ಮಗಳ ನಡವಳಿಕೆಯಲ್ಲಿ ಸಂಪೂರ್ಣವಾದಂಥ ಬದಲಾವಣೆ ಆಯಿತು. ನಾನು ಅದನ್ನು ಅಂದಾಜು ಮಾಡಿದೆ, ಆದರೆ ನಾನು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ. ನನ್ನ ಮಗಳನ್ನು ವಶೀಕರಣ ಮಾಡಿಕೊಂಡು ಮದುವೆ ಮಾಡಿದ್ದಾರೆ. ಈಗ ನೋಡಿದ್ರೆ ಜಿ ಕನ್ನಡದವ್ರು ಹೇಳಿದ್ರು ಅಂತ ನಾನು ಮದುವೆ ಮಾಡಿದೆ ಅಂತ ಹೇಳ್ತಿದ್ದಾರೆ. ಜಿ ಕನ್ನಡದವ್ರು ಯಾಕೆ ನನ್ನ ಮಗಳು ಮದುವೆ ಆಗಬೇಕು ಅಂತ ಹೇಳಬೇಕು? ಜಿ ಕನ್ನಡದವ್ರು ಯಾರು ನನ್ನ ಮಗಳು ಮದುವೆ ಮಾಡೋದಕ್ಕೆ? ಅಭಿಷೇಕ್ ಯಾವನೋ ನನಗೆ ಗೊತ್ತಿಲ್ಲ. ಜಿ ಕನ್ನಡದವ್ರಿಗೂ ನನ್ನ ಮಗಳು ಮದುವೆಗೂ ಏನು ಸಂಬಂಧ? ಜಿ ಕನ್ನಡದವರು ಹೀಗೆ ಎಲ್ಲರನ್ನೂ ಮದುವೆ ಮಾಡಿಬಿಡ್ತಾರಾ? ತಂದೆ ತಾಯಿ ಅನ್ನೋ ಬೆಲೆ ಇಲ್ವಾ ಅಂತ ಇದೀಗ ಪೃಥ್ವಿ ಭಟ್ ಅವರ ತಂದೆ ಪ್ರಶ್ನೆ ಮಾಡ್ತಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲೂ ವೈರಲ್ ಆಗಿದೆ ಮತ್ತು ಪೃಥ್ವಿ ಭಟ್ ಹಾದಿ ತಪ್ಪುವುದಕ್ಕೆ ಕಾರಣ ಏನು ಅನ್ನುವ ಪ್ರಶ್ನೆ ಕೂಡ ಈಗ ಹುಟ್ಕೊಳ್ತಾ ಇದೆ.